ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಈಗ ಫಸ್ಟ್ ಬನ್ನಿ ಮರಕ್ಕೆ ಹೋಗೋಕ್ಕೂ ಮುಂಚೆ ಗಾಡಿಗಳಿಗೆಲ್ಲ ಸ್ವಲ್ಪ ಅರ್ಶಿನ ಕುಂಕುಮ ಹಚ್ಕೊಂಡು ಹೂ ಇಟ್ಟು ಕೆಳಗಡೆನೂ ಇಡಬೇಕಲ್ಲ ಆ ಗಾಡಿಗಳಿಗೆ. ಸೊ ಎಲ್ಲ ರೆಡಿ ಮಾಡಿಕೊಂಡು ನಾವು ಬನ್ನಿ ಮರಕ್ಕೆ ಹೋಗಿ ಬರ್ತೀವಿ ಫಸ್ಟ್ ಪೂಜೆ. ಅದು ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದು. ಸೊ ಲೆಟ್ಸ್ ಬಿಗಿನ್ ದ ಬ್ಲಾಗ್. ನಾನು ಎದ್ದು ಕಸ ಹೊಡೆದು ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಸೀರೆ ಉಟ್ಕೊಂಡು ನಾನು ರೆಡಿ ಆಗೋಷ್ಟರಲ್ಲಿ ಲೇಟಾಗೇ ಹೋಗ್ಬಿಡ್ತು. ಸೊ ಇವಾಗ ಇನ್ನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಧ್ವನಿದು ಗಾಡಿಗೆಲ್ಲ ನಾವು ಅರ್ಶಿನ ಕುಂಕುಮ ಇಟ್ಟು ಮತ್ತು ಅಪ್ಪು ಇವತ್ತು ಮುಂಡುಟ್ಟು ತೋರ್ಸಪ್ಪು ಫುಲ್ ಜಿಗ್ಗ ರೆಡಿಯಾಗಿರೋದು ತೋರ್ಸು. ಹೊರಗೆ ಪಂಚೆಲ್ಲ ಉಟ್ಕೊಂಡು ಪ್ರಾಪರಾಗಿ ರೆಡಿಯಾಗಿರೋದು. ನಾನು ಸಾರಿ ಎಲ್ಲ ಹಾಕ್ಕೊಂಡು ಬಳೆ ಎಲ್ಲ ಹಾಕ್ಕೊಂಡು ಹಾಗೆ. ಸೊ ಇನ್ನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಇನ್ನು ನಾನು ಇದಿಟ್ಕೊತೀನಿ ಅರ್ಶಿನ ಕುಂಕುಮ ಧ್ವನಿ ಸೈಕಲಿಗೆ. ನಾವು ಬನ್ನಿ ಮರದ ಪೂಜೆಗೆ ಹೊರಟ್ವಿ. ಮಡ್ಲಕ್ಕಿ, ಬ್ಲೌಸ್ ಪೀಸ್, ಬಾಳೆಹಣ್ಣು ಅದೆಲ್ಲ ಎಲೆ ಖಾಲಿಯಾಗಿದೆ, ವಿಳ್ಯದೆಲ್ಲ ತೊಗೊಬೇಕು. ಅರ್ಶಿನ ಕುಂಕುಮ ಮತ್ತು ದೀಪದ ಬತ್ತಿ ಮತ್ತು ಗಾಡಿ ಪೂಜೆ ಮಾಡಬೇಕಿರೋದೆಲ್ಲ ಕೆಳಗಡೆ ತೊಗೊಂಡು ಬಂದ್ವಿ. ಇನ್ನು ಹೋಗಿ ಪೂಜೆ ಮಾಡಬೇಕು. ಇವತ್ತು ಯಾವ ದೇವಿ ಕಂದ? ನಮ್ಮನೆಯಿಂದ ದೇವಿನ ಅಕ್ಕಿ ಕೊಡೋದು. ಅಮ್ಮ ತಾಯಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ, ಲಲಿತಾ ಪರಮೇಶ್ವರಿ ಬಾ ತಂದ ಹಚ್ಕೊಡು. ಕೈ ಕೂದಲು ಶಿವೆ ಸರ್ವಾತ್ಮಕೇ ಸರ್ವಮಂಗಳಮಂಗಲೇ ಶಿವೆ ಸರ್ವಾರ್ಥಸಾಧಿಕೇ ನಾರಾಯಣೀ ನಮೋಸ್ತುತೇ. ಗದಾಹಸ್ತೆ ನಮಸ್ತೆ ನಮಸ್ತೆ महालक्ष्मी नमस्ते नमस्ते महामाये पूजते शिवपूजिते नमस्ते महामाये. ಬನ್ನಿ ಮರದ ಪೂಜೆ ಎಲ್ಲ ಆಯಿತು. ಇನ್ನು ಗಾಡಿ ಪೂಜೆ ಮಾಡ್ಕೊಳ್ಳೋಣ. ಗಾಡಿಗೂ ಅರ್ಶಿನ ಕುಂಕುಮ ಗಂಧ ಎಲ್ಲ ಹಚ್ಕೊಂಡು ಹೂ ಇಟ್ಕೊಂಡು ಇನ್ನು ಗಾಡಿ ಪೂಜೆ. ದೇವಸ್ಥಾನಕ್ಕೆ ಹೋಗಿದ್ದೆ. ಒಂದು ಹುಡುಗಿ ಬಂದು ಮಲ್ಲಿಗೆ ಹೂವು ಕೊಟ್ಟಳು. ಅವಳಿಗೆ ನೆನ್ನೆ ನಾನು ಅರ್ಶಿನ ಕುಂಕುಮ ಬಳೆ ಕೊಟ್ಟಿದ್ದೆ. ಹಾಗೆ ಅವಳು ಇವತ್ತು ಬಂದು ಅಕ್ಕ ನಿಮಗೆ ಹೂ ತಂದಿದ್ದೀನಿ ಅಂತ ಹೂವು ಕೊಟ್ಟಳು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಇನ್ನು ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಇದೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಆಗೋಷ್ಟಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ ಗಾಡಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಮತ್ತೆ ಹೋಗೋಣ ಅಂತ ವಾಪಸ್ ಬಂದೆ.
ಗಾಡಿಗಳಿಗೆ ಎರಡಕ್ಕೂ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೂ ಇಟ್ಟಾಯಿತು. ಒಂದು ಗಾಡಿಗೂ ಎಲ್ಲ ಆಯಿತು. ಅರ್ಶಿನ ಕುಂಕುಮ ಹೂ ಇಟ್ಟಿದ್ದೀನಿ. ಆ್ಯಂಡ್ ಈಗ ಮುಂದೆ ಎಣ್ಣೆ ಮೆಣಸಿನ್ಕಾಯಲ್ಲಿ ಈ ಗಾಡಿಗೆ ಕಟ್ಟಿದೆ, ಈ ಗಾಡಿಗೆ ಕಟ್ಟಿದೆ. ಹಾಗೆ ಇದಾಯಿತು. ಇನ್ನು ಅಪ್ಪು ಕಾರಿಂದಕ್ಕೆ ಕಟ್ತಾ ಇದ್ದಾರೆ ಹೂವು. ಬಾಳೆಕಂದೆಲ್ಲ ಕಟ್ಟಿ ರೆಡಿ ಆಯಿತು. ಇನ್ನೂ ಸ್ವಲ್ಪ ಹೂವು ಮುಡಿಸ್ಕೊಂಡು ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡ್ಕೊಂಡಿದ್ದೆ. ಇನ್ನು ನೈವೇದ್ಯಕ್ಕೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇನ್ನೂ ಎಲ್ಲ ರೆಡಿ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರಿಪ್ರೇಷನ್ಸ್. ಎಲ್ಲ ಆಯಿತು. ನೈವೇದ್ಯಕ್ಕೆ ಹಣ್ಣು ಇಟ್ಕೊಂಡಿದ್ದೀನಿ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಆಯಿತು. ತುಪ್ಪ ದೀಪ, ಲಕ್ಷ್ಮೀ ದೀಪ, ದೇವರಿಗೆ ಮಲ್ಲಿಗೆ ಹೂವೆಲ್ಲ ಮುಡಿಸ್ಕೊಂಡು ಬಳೆ ಎಲ್ಲ, ಇದೆಲ್ಲ ಫಸ್ಟ್ ಡೇನೇ ಇಟ್ಟಿದ್ದೆ. ಬಳೆ, ಬ್ಲೌಸ್ ಪೀಸ್ ಅದೆಲ್ಲ. ಇವತ್ತು ಮಲ್ಲಿಗೆ ಹೂವೆಲ್ಲ ಮುಡಿಸ್ಕೊಂಡು ನೀರು ಮತ್ತು ಕೇಸರಿ ಬಾತ್ ಮಾಡಿದ್ದೆ ನೈವೇದ್ಯಕ್ಕೆ. ಕೇಸರಿ ಬಾತು, ಕಡಲೆಕಾಳು ಅದೆಲ್ಲ ಇಟ್ಟಿದ್ದೀನಿ. ಮತ್ತು ಬಾಳೆಕಂದು ನೆನ್ನೆ ಬರುವಾಗ ತಂದಿತ್ತು. ಸೊ ಬಾಳೆಕಂದೆಲ್ಲ ಹಾಕ್ಕೊಂಡು ಹೂವು ನಾರೆಲ್ಲ ಹಾಕಿ ಎಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು. ಸೊ ನಮ್ಮ ಮನೆಯ ದೇವರು ನಿಮ್ಮ ಮನೆಗೂ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಅಮ್ಮ ತಾಯಿ ಕಬ್ಬಳಮ್ಮ ಕಬ್ಬಳಮ್ಮ. ಸೊ ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಸೀರೆ ಎಲ್ಲ ಕೊಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ. ಇನ್ನು ಮನೆದೆಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು. ಎಲ್ಲ ಗಾಡಿಗಳಿಗೆಲ್ಲ ಪೂಜೆ ಆಯಿತು. ದೇವ್ರ ಮನೆ ದೀಪ ಎಲ್ಲ ಹಚ್ಚಿ ಆಯಿತು. ಬನ್ನಿದು ಗಾಡಿಗಳೆಲ್ಲ ಪೂಜೆ ಆಯಿತು. ಸೈಕಲ್ ಉಳಿದು ಗಾಡಿಗಳೆಲ್ಲ ಪೂಜೆ ಆಗಿದೆ. ಇದು ಆಯುಧಗಳು ಎಲ್ಲ ಪೂಜೆ ಮಾಡಿದೆ. ಜಿಮ್ ಐಟಮ್ಸ್ ಎಲ್ಲ ಇದು ಎಲ್ಲ ಪೂಜೆ ಆಯಿತು. ಇನ್ನು ಗ್ಯಾಸ್ ಮತ್ತು ಚಿಮ್ನಿನೂ ಪೂಜೆ ಮಾಡಿಕೊಂಡೆ. ಮತ್ತು ಕೆಟಲ್, ಮಿಕ್ಸಿ, ಫ್ರಿಡ್ಜ್ ಎಲ್ಲ ಕ್ಲೀನಾಗಿದೆ. ಇದೆಲ್ಲ ಪೂಜೆ ಆಗಿದೆ ಫ್ರಿಡ್ಜ್ ಎಲ್ಲ. ಮತ್ತು ಇನ್ನು ಫಿಲ್ಟರ್ ಮತ್ತು ಡಿಶ್ ವಾಷರ್ ಎಲ್ಲ ಪೂಜೆ ಆಗಿದೆ. ಸರಿ, ನಾನು ಬೇಗ ದೇವಸ್ಥಾನಕ್ಕೆ ಹೋಗಿ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಸೊ ಲೆಟ್ಸ್ ಗೋ ಫಾರ್ ಟೆಂಪಲ್ ನಾವು.
ಸೊ ದೇವಸ್ಥಾನದಿಂದ ಬಂದೆ. ನಾನು ಬರುವಾಗ ನಾನು ಆ ಕಡೆ ಸೀರೆ ಮತ್ತು ಬಳೆ ಎಲ್ಲ ಕೊಟ್ಟಿದ್ದೆ ಅಲ್ಲ, ಸೊ ಅದೇ ತಟ್ಟೆಗೆ ಅವರು ಅಕ್ಕಿ ಆರ್ತಾಕ್ಷತೆ ಮತ್ತು ಕಾಯಿ ಎಲ್ಲ ಹಾಕಿ ಕೊಟ್ಟರು. ಹಾಗಾಗಿ ಅದನ್ನೆಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದೆ. ಈಗ ಟೈಮ್ 9 ಗಂಟೆ ಆಯಿತು. ಇನ್ನು ನನಗೆ ಲಾಗಿನ್ ಆಗಬೇಕು, ವರ್ಕ್ ಮಾಡಬೇಕು. ಇವತ್ತು ನನಗೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಸಂಜೆ ಹೋಗೋದು ಊರಿಗೆ. ಸೊ ಹಾಗೆ ಇದಾಗಿತ್ತು ಗೈಸ್ ನಮ್ಮ ಮನೆಯ ನವರಾತ್ರಿ ಫೆಸ್ಟಿವಲ್. ಆ್ಯಂಡ್ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ನವರಾತ್ರಿ ಸೆಲೆಬ್ರೇಟ್ ಮಾಡ್ತಾ ಇರೋದು, ಅಂದರೆ ಈ ಮನೆಯಲ್ಲಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ನಾನು ಕನ್ಸೀವ್ ಆಗಿದ್ದೆ, ಕನ್ಸೀವ್ ಅಲ್ಲ, ಪೋಸ್ಟ್ ಪಾರ್ಟಮಲ್ಲಿದ್ದೆ, ಬಾಣಂತಿ ಆಗಿದ್ದೆ, ಹಾಗಾಗಿ ಚಿತ್ರದುರ್ಗದಲ್ಲಿದ್ದೆ. ಈ ಸರ್ತಿ ನಮ್ಮ ಮನೆಯಲ್ಲಿ ನಾವು ದಸರಾ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ಸರ್ತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ. ದಸರಾ, ಗಣಪತಿ ಹಬ್ಬ ಎಲ್ಲನೂ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಖುಷಿ ಅನಿಸುತ್ತೆ. ಇಷ್ಟು ತನಕ ನಾನು ಮಮ್ಮಿಗೆ ಹೆಲ್ಪರ್ ಆಗಿ ಇದ್ದೆ, ಇವಾಗ ನಾನೇ ಇಂಡಿಪೆಂಡೆಂಟ್ ಆಗಿ ಏನೋ ಎಲ್ಲ ಜೋಡಿಸ್ಕೊಳ್ಳೋದು ಮಾಡಬೇಕಾದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಒಬ್ವಿಯಸ್ಲಿ ಅಪ್ಪು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡ್ತಾರೆ. ವಿತೌಟ್ ಹಿಸ್ ಹೆಲ್ಪ್ ಇಟ್ಸ್ ಗೋನ್ ಬಿ ವೆರಿ ಡಿಫಿಕಲ್ಟ್. ನಾನು ಎದ್ದೇಳುವಾಗ ಹಿ ಆಲ್ಸೋ ವೋಕ್ ಅಪ್, ನಾನು ಒಂದೊಂದು ಕೆಲಸ ಮಾಡುವಾಗ ಅಪ್ಪು ಒಂದೊಂದು ಕೆಲಸ ಮಾಡಿ ಎಲ್ಲ ಹೆಲ್ಪ್ ಮಾಡಿ ಕೊಟ್ಟರು. ಹಾಗೆ ಹಬ್ಬ ಎಲ್ಲ ಮುಗೀತು. ಖುಷಿ ಆಗುತ್ತೆ. ಏನೋ ಇಷ್ಟು ತನಕ ಒಂದು ಚಿಕ್ಕವ್ರ ಥರ ಇರೋ ಥರ ಫೀಲ್ ಇತ್ತು. ಇವಾಗ ಒಂದು ಮನೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಆ ರೆಸ್ಪಾನ್ಸಿಬಿಲಿಟಿ, ಏನೋ ಮಗು ಅಂತ ಆದಮೇಲೆ, ಹಸ್ಬೆಂಡ್ ಅಂತ ಆದಮೇಲೆ, ನಮಗೆ ಅಂತ ಒಂದು ಮನೆ ಆದಮೇಲೆ ಮನೇಲಿ ಸುಖ ಶಾಂತಿ ಎಲ್ಲ ಇರಬೇಕು ಅಂತ ಅದಕ್ಕೆ ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನ ಮಾಡೋದಾಗಿರ್ಬೋದು. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ. ಅದಕ್ಕೆ ಶ್ರದ್ಧೆ ಭಕ್ತಿ ಅದರದ್ದೇ ಸಮಯಕ್ಕೆ ಇಡಬೇಕು, ಎಲ್ಲ ಓಡಿಸ್ಕೊಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಅದರದ್ದೇ ಆದ ಒಂದು ಎಫರ್ಟ್ಸ್ ಇದೆ. ಸೊ ಅದನ್ನೆಲ್ಲ ನಾನು ಇವಾಗ ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕೆ ನಿಂತಿರೋದು ಒಂದು ಐ ಫೀಲ್ ಗುಡ್. ಆ್ಯಕ್ಚುಲಿ ಐ ರಿಯಲಿ ಫೀಲ್ ಗುಡ್. ಸೊ ಹಾಗೆ ಎಲ್ಲ ನಡ್ಕೊಂಡು ಆರಾಮಾಗಿ ಎಲ್ಲ ಹೋಗ್ತಾ ಇದೆ. ಇನ್ನು ನಾನು ಲಾಗಿನ್ ಆಗಿ ಇವತ್ತು ಕೆಲಸ ಇದೆ, ವರ್ಕ್ ಮಾಡಬೇಕು. ಅಪ್ಪು ಆಲ್ರೆಡಿ ಆಫೀಸಿಗೆ ಹೋಗಿ ಆಯಿತು, ಎಲ್ಲ ಜೋಡಿಸ್ಕೊಟ್ಟು ಎಲ್ಲ ಮಾಡಿ ಅವ್ರು ಹೋದರು. ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ನಾನು ಒಬ್ಬಳೇ ಹೋಗಿ ಬಂದೆ. ಅವ್ರು ಬೇಗ ಹೋದರು, 8:30ಗೆ 8 o'clockಗೆಲ್ಲ ಹೋದರು. ಸೊ ಹಾಗೆ ಗೈಸ್, ಇನ್ನು ನಾನು ಏನೂ ತಿಂದಿಲ್ಲ, ಹಸಿವು ಬೇರೆ ಆಗ್ತಾಯಿದೆ. ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಏನೂ ಪ್ರಿಪೇರೇ ಮಾಡಿಲ್ಲ ನಾನು. ಇದು ದೇವರಿಗೆ ಅಂತ ಕೇಸರಿ ಬಾತ್ ಮಾಡಿಟ್ಟಿದ್ದೆ, ಮತ್ತು ಕಡಲೆಕಾಳು ಬೇಯಿಸಿಟ್ಟಿದ್ದೆ, ಅದನ್ನು ದೇವರಿಗೆ ಇಟ್ಟಿದ್ದೆ. ಇನ್ನು ಸ್ವಲ್ಪ ಬಾಕಿ ಇದೆ ಕೇಸರಿ ಬಾತು ಮತ್ತು ಕಡಲೆ. ಸ್ವಲ್ಪ ಅದನ್ನೇ ನಾನು ತಿಂದು ಒಂದು ಕಾಫಿ ಎಲ್ಲ ಕುಡಿದು ಫಸ್ಟ್ ಸಾರಿದೆಲ್ಲ ಚೇಂಜ್ ಮಾಡಿ ನಾನು ಕೆಲಸಕ್ಕೆ ಹೋಗ್ಕೊಬೇಕು. ಸೊ ಎಸ್ ಗಾಯ್ಸ್, ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸನ್ನು ನಿಮ್ಗೆ ಇಷ್ಟ ಆಗ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಹೀಗೆ ನಾನು ಇನ್ಫಾರ್ಮೇಷನ್ಸ್ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಲೈಫಿನ ಇವೆಂಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಇದರಿಂದ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಏನಾದರೂ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಇನ್ನೂ ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್ ಬಾಯ್.